ಸರ್ ನನ್ನ ಹೆಸರು ನಿಂಗಣ್ಣ ಬೆಳ್ಳುಂಡಗೆರೆ. ನಾನು ಈಗ 35 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ. ಉಪ್ಪು ಒಂದು ಎಕರೆಗೆ ಮುರಿಗೆ ಒಂದು 20 ಮೂಟೆ ಆಗ್ತಾ ಇದ್ದೆ. ತಿರ್ಗಿ ಅದಕ್ಕೆ ಮುಂಚೆ ಒಂದು 10-15 ಮೂಟೆ ಹಾಕುವ. ಈಗ ಬಟ್ಟು ಮುರಿದಕ್ಕೆ ಚೆನ್ನಾಗ್ ಬರ್ತಾ ಇದೆ. ಉಪ್ಪದಕ್ಕಿಂತ ಇಳುವರಿ ಡಾಕ್ಟರ್ ಸಾಯಲ್ ಚೆನ್ನಾಗ್ ಬರ್ತಾ ಇದೆ ಸರ್. ಡಾಕ್ಟರ್ ಸಾಯಲ್ ಹಾಕೋದ್ಮೇಲೆ ಚೆನ್ನಾಗ್ ಬರ್ತಾ ಇದೆ. ಕಮ್ಮಿ ಅಂದ್ರೆ ಒಂದು 25,000 ರೂಪಾಯಿ ಉಳಿತಾ ಇದೆ. ಹಿಂದೆ ಮಾಡ್ತಿದ್ದಕ್ಕೂ ಈಗ ಮಾಡ್ತಾ ವ್ಯತ್ಯಾಸ 25,000 ರೂಪಾಯಿ ಉಳಿತದೆ. ಮತ್ತೆ ಇಳುವರಿ ಚೆನ್ನಾಗ್ ಬರ್ತಾ ಇದೆ. ಇಳುವರಿ ಚೆನ್ನಾಗ್ ಬರ್ತದೆ. 35 ವರ್ಷದಿಂದಕ್ಕೂ ಈಗಕ್ಕೆ 3 ವರ್ಷದಿಂದ ಇಳುವರಿ ಜಾಸ್ತಿ ಬರ್ತಾ ಇದೆ. ಡಾಕ್ಟರ್ ಸಾಯಲ್ ಹಾಕುತ್ತಲೆ ಬೆಳೆನು ಆಮೇಲೆ ಗದ್ದೆ ಹಾಳಾಯ್ತಾ ಇಲ್ಲ, ಔಷಧಿ ಹೊಡಿತಾ ಇಲ್ಲ. 3 ವರ್ಷದಿಂದ 60 ಟನ್ ಬರೋದಕ್ಕೆ 75 ಟನ್ ಬರ್ತಾ ಇದೆ. 15 ಟನ್ ಜಾಸ್ತಿ ಬರ್ತಾ ಇದೆ. ಕೊಟ್ಟಿಗೆ ಗೊಬ್ಬರ ಹೊಡಿಸ್ತಾವನೆ. ಇದ ಒಂದು 4 ಕ್ಯಾನ್ ಔಷಧಿ ಬಿಡಿಸ್ತಾ ಇದ್ದೀನಿ. ಆಮೇಲೆ ಎಳ್ಳಿ ಮರ ಫಲ ಚೆನ್ನಾಗಿ ಬಿಡ್ತಾ ಇದೆ. ಅದನ್ನು ಸುತ್ತ ಬಿಡಿಸಿದೆ. ಮಾಮೂಲಿ ಬೇರ್ಗೆ ಹಾಕ್ತಿವಲ್ಲ ಅದೇ ಹಿಡ್ಕತ್ತದ. ನನಗೆ ಈಗೇನು ಅಂದ್ರೆ ಒಂದು ಕಾಲ ಎಕರೆಗೆ ಒಂದು ಸತಿಗೆ 25,000 ರೂಪಾಯಿ ಉಪ್ಪಲ್ಲಿ ಉಳಿತಾ ಇದೆ. ಮಾಮೂಲಿ ಎರ್ಬುಳ ಉತ್ಪತ್ತಿ ಆಯ್ತಾ ಇದೆ. ಆಮೇಲೆ ಗದ್ದೆನ ಉಳುಕೆ ಮಿದುವಾಗಿ ಕಾಣ್ತಾ ಇದೆ. ನೋಡ್ ಕೂಳೆಕ್ಕಿಂತ ಕೂಳೆ ಅಂತೂ ಕಿಳ್ಳಿಲ್ಲ. ಈಗ ಬಟ್ಟು ತನಗಬ್ಬಲ್ಲ 3ನೇ ಕೂಳೆಯಲ್ಲಿ ಇಳುವರಿ ಬರ್ತದ. 10 ಟನ್ ಜಾಸ್ತಿ ಬರ್ತದ. 60 ಟನ್ ಬತ್ತಿತ್ತು. ಈಗ ಇದು ಹಾಕೋತ್ಲೆ ಡಾಕ್ಟರ್ ಸಾಯಲ್ ಹಾಕೋತ್ಲೆ 75 ಟನ್ ಬಂದಿದೆ. ಅಂದ್ರೆ ಈಗ ನಮ್ಮ ರೈತರು ಕೂಳೆ ಕಬ್ಬು ಬೆಳೆಯೋಗೆಲ್ಲ ಕಮ್ಮಿ ಆಯ್ತಾ ಇತ್ತು, ಜಾಸ್ತಿ ಬರ್ತದ. 25 ಟನ್ 60 ಟನ್ ಉಪ್ಪು ಹಾಕಿ ಹೆಂಗಾದ ಅಂದ್ಬಿಟ್ಟು 60 ಟನ್ ಬೆಳೆದಿದೆ. ಇಳುವರಿನೂ ಜಾಸ್ತಿ ಆಯ್ತದೆ. ಭೂಮಿನೂ ಉಳಿತದೆ. ಆಮೇಲೆ ಇದೇನಪ್ಪ ಅಂದ್ರೆ ಬರೀ 3 ಕ್ಯಾನ್ ನಿಂದ 4 ಕ್ಯಾನ್ ಸಾಕು. 1 ಕ್ಯಾನ್ ಅದು 5 ಲೀಟರ್ದು 4 ಕ್ಯಾನ್ ಸಾಕು. ಸರಿ ನಿಂಗಪ್ಪಳ ಸರ್, ಆಯ್ತು. ಧನ್ಯವಾದ ಸರ್.